ಮದಿಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಪರದಾಟ. ಹೌದು, ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಸತತ 8 ದಿನಗಳಿಂದ ಸಾರ್ವಜನಿಕರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕರೆ ಮಾಡಿದ್ರು ಕೂಡ ಸಾರ್ವಜನಿಕರಿಗೆ ಸ್ಪಂದನೆ ನೀಡುತ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಸ್ಪಂದನೆ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಮ್ಮ ನಡೆ ಅನ್ಯಾಯ ತಡೆ. ವರದಿ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು ಅವರೇನು ತಲೆ ಕೆಡಿಸ್ಕೊಳತ್ತಿಲ್ಲ. ಅದಕ್ಕೆ ಇದರ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಈ ಮೂಲಕ ನಮ್ಮ ಒಟ್ಟಾರೆ ಜನರ ಮೂಲಕ ನಾವು ಬೇಡಿಕೊಳ್ಳುತ್ತಿದ್ದೇವೆ. ಸತತ 8 ದಿನಗಳಾತ್ರಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದಿನ ಫೋನ್ ಹಚ್ಚತ್ತವು. ಆಮೇಲೆ ಅವ್ರು ನೀರು ಬಿಡೋರಿಗೆ ಫೋನ್ ಹಚ್ಚತ್ತವು. ಇಲ್ಲಿ 8 ದಿನ ನೀರು ಬರೋನಿಲ್ಲ. ಅಲ್ಲಿ ಗಟ್ರದೇನು ಕೆಲಸ ಚಾಲು ಹೋಗ್ತತ್ತ, ಒಂದು ಪೈಪ್ಲೈನ್ ಹೊಡೆದಿತ್ತ, ಅದನ್ನೇನು ಕುಣಿಸಿದಾರತ್ತ. ಆದರೂ ನಮ್ಮ ಈ ಕಡೆ ಒಟ್ಟಾರಕ್ಕೆ ನೀರಿಲ್ಲ. 8 ದಿನ ಆಯ್ತು. ಹೆಣ್ಮಕ್ಳು ಕೊಡ ತಗೊಂಡು ಬೇರೆ ಹೊಲಕ್ಕೆ ಅಲ್ಲಿ ಇಲ್ಲಿ ನೀರಿಗಾಗಿ ಪರದಾಡತ್ತಾರು. ನಾವೇನೇ ಹೇಳ್ರು ಅಭಿವೃದ್ಧಿ ಅಧಿಕಾರಿ ತಲೆ ಕೆಡಿಸ್ಕೊಳ್ಳೋನಿಲ್ಲ. ಇಂದು ಮಾಡ್ತಾನೋ ನಾಳೆ ಮಾಡ್ತಾನೋ ಅಂತೇಳಿ ಬಂದು ಹೇಳ್ತಾರೋ ಹೋಗ್ತಾರೋ. ಅದನ್ನ ಹೊರತು ಕೆಲಸ ಆಗತ್ತಿಲ್ಲ. ಅದನ್ನೇನರ ಸ್ವಲ್ಪ ತಲೆಗೆ ತೊಗೊಂಡು ಕೆಲಸ ಮಾಡಿಸ್ಕೊಡ್ಬೇಕು. ಮತ್ತು ಇದು ಒಂದು ಫಿಲ್ಟರ್ ಕುಣಿಸಿದಾರೆ. ಇದಕ್ಕಂತೂ ಯಾರೂ ದಿಕ್ಕೂ ಇಲ್ಲ, ಯಾರೂ ಬರೋದಿಲ್ಲ. ಇಲ್ಲಿ ಮಾಡಿಸಿದ ನಂತರ ಮಾಡ್ಸಂಗಿಲ್ಲ. ಈಗ 4 ದಿನ ಆಯ್ತು. PDO ಬರ್ತಾರೋ ಹೋಗ್ತಾರೋ, ಏನು ನೀರು ಇಲ್ಲ, ಏನೂ ಇಲ್ಲ. 8 ದಿನ ಆಯ್ತು ಈಗ.